ಇವತ್ತಿನ ಇನ್ನೊಂದು ಟಾಪಿಕ್ ಅಂತ ಅಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಏನಿದು ವಿದ್ಯುತ್ ಪ್ರವಾಹ ಅಂದ್ರೆ ಏನು? ಇದೆಲ್ಲದನ್ನ ನಾವು ವಿದ್ಯುತ್ ವಿದ್ಯುತ್ ಶಕ್ತಿ ಪಾಠದಲ್ಲಿ ಅಭ್ಯಾಸವನ್ನ ಮಾಡಿದ್ದೀವಿ ಅಲ್ವಾ? ಆವೇಶಗಳ ಹರಿಯುವಿಕೆನ ನಾವು ವಿದ್ಯುತ್ ಪ್ರವಾಹ ಅಂತ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಆ ಪಾಠದಲ್ಲಿ ಕೊನೆಯ ಅಂಶ ನಾವು ಗಮನಿಸಿದ್ದೇನು ಮಕ್ಕಳೇ? ಯಾವಾಗ ಆವೇಶಗಳು ಒಂದು ವಾಹಕದ ಮೂಲಕ ಹರಿಯತ್ತೋ, ಈಗ ಇಲ್ಲೊಂದು ತಂತಿಯ ವಯರ್ ಅಂತ ನಾವು ತಗೊಂಡ್ರೆ, ಯಾವಾಗ ಇಲ್ಲಿ ಆವೇಶಗಳು ಹರಿಯತ್ತೋ, ಹೀಗೆ ಆವೇಶಗಳು ಹರಿದಾಗ ವಿದ್ಯುತ್ ಪ್ರವಾಹವನ್ನೇನೋ ಉಂಟು ಮಾಡ್ತಾ ಇದೆ, ಅದರ ಜೊತೆನಲ್ಲಿ ಉಷ್ಣ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಹೌದಾ? ಅಂದ್ರೆ ಏನು ಅರ್ಥ? ಯಾವಾಗ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಯುವಿಕೆ ಆಗತ್ತೋ ಅಥವಾ ವಿದ್ಯುತ್ ಪ್ರವಾಹ ಉಂಟಾಗತ್ತೋ, ಅಲ್ಲಿ ಆ ವಾಹಕ ಸ್ವಲ್ಪ ಬಿಸಿ ಆಗೋದನ್ನ ನಾವು ಗಮನಿಸಿದ್ವಿ. ಅದಕ್ಕೆ ಹಲವಾರು ಉಪಕರಣಗಳನ್ನ ನಾವು ತಯಾರು ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ವಿ ಅಲ್ವಾ? ಅದೇ ರೀತಿಯಲ್ಲಿ ವಿದ್ಯುತ್ ಪ್ರವಾಹ ಆಗುವಾಗ ಅದರಿಂದಾಗಿ ಇನ್ನೊಂದು ಏನು ಪರಿಣಾಮ ಉಂಟಾಗ್ತಾ ಇರತ್ತೆ. ಅದನ್ನ ಕಾಂತೀಯ ಪರಿಣಾಮ ಅಂತ ಕರಿತೀವಿ. ಏನಿದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಆಟ ಆಡೋವಾಗ ವಿದ್ಯುತ್ ಕಾಂತಗಳನ್ನ ನೀವು ನೋಡಿರಬಹುದು, ಆಟ ಆಡಿರಬಹುದು. ಎಷ್ಟೋ ಮಕ್ಕಳು ಆಟ ಆಡಿರ್ತೀರ. ಅಂದ್ರೆ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇದೆಲ್ಲದು ಬೇರೆ ಬೇರೆ ರೀತಿಯ ವಿದ್ಯುತ್ ಕಾಂತಗಳು. ಇದು ಏನು ದುಂಡಾಗಿರುವಂತಹ ಕಾಂತದ ಗುಂಡು ಅಂತ ಕರಿಬಹುದು ನಾವು, ಗುಂಡುಗಳು. ನೀವು ಇದನ್ನೆಲ್ಲ ತಗೊಂಡು ಆಟ ಆಡಿರಬಹುದು ಮಕ್ಕಳೇ, ಸಾಕಷ್ಟು ಜನ ಆಟ ಆಡಿರ್ತೀರ. ಇವುಗಳನ್ನ ನಾವು ಕಾಂತ ಅಂತ ಕರಿತೀವಿ, ಆಯಸ್ಕಾಂತ ಅಂತ ಕರಿತೀವಿ ಅಲ್ವಾ? ಸೊ ಈ ರೀತಿಯ ರಚನೆ ಇದ್ರೆ ಅದನ್ನ ನಾವು ದಂಡಕಾಂತ ಅಂತ ಕರಿತೀವಿ. ಹೀಗೆ ಇದ್ರೆ ಇದು ಕುದುರೆಗಳಿಗೆ ಒಂದು ಲಾಳ ಅನ್ನುವಂತಹ ಕಾಲಿಗೆ ಒಂದು ಪಟ್ಟಿಯನ್ನ ಹೊಡೆದಿರ್ತಾರೆ, ಅದು ಇದೇ ಆಕಾರದಲ್ಲಿರುತ್ತೆ. ಸೊ ಈ ಒಂದು ಆಕಾರದಲ್ಲಿದ್ರೆ ಅಯಸ್ಕಾಂತ ಈ ಆಕಾರದಲ್ಲಿದ್ರೆ ಇದನ್ನ ಲಾಳಕಾಂತ ಅಂತ ಹೇಳ್ತೀವಿ. ಇನ್ನು ಇದು ಕಾಂತ ಯೂಸ್ ಮಾಡಿರುವಂತಹ ಒಂದು ದಿಕ್ಸೂಚಿ ಈ ರೀತಿಯಾಗಿರುತ್ತೆ. ದಿಕ್ಸೂಚಿಗಳು, ಕಂಪಾಸ್. ಈ ಏನು ಸಮುದ್ರದಲ್ಲಿ ಎಲ್ಲ ದೋಣಿಯನ್ನ ತಗೊಂಡು ಹೋಗುವವರು ಈ ರೀತಿಯ ಒಂದು ಕಂಪಾಸ್ ಅನ್ನ ಬಳಸ್ತಾರೆ. ಅದು ಯಾವುದು ಉತ್ತರ ದಿಕ್ಕು ಯಾವುದು ದಕ್ಷಿಣ ದಿಕ್ಕು ಅನ್ನೋದನ್ನ ತೋರಿಸುತ್ತೆ. ಹಾಗೆ ಅವರು ಆ ದಿಕ್ಕನ್ನ ಫಾಲೋ ಮಾಡಿ ಅವ್ರು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿ ವಾಪಸ್ ಬರೋದಕ್ಕೆ ಎಲ್ಲದು ಹೆಲ್ಪ್ ಆಗತ್ತೆ. ಅಲ್ಲೆಲ್ಲ ಯಾವ ಇಂಟರ್ನೆಟ್ ವ್ಯವಸ್ಥೆ ಇರಲ್ಲ, ಏನೂ ಇರಲ್ಲ ಅಲ್ವಾ? ಸೊ ಈ ಒಂದು ದಿಕ್ಸೂಚಿ ಅದು ಎಲ್ಲೇ ಇರಲಿ, ನಾರ್ತ್ ಮತ್ತೆ ಅಂದ್ರೆ ಉತ್ತರ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕನ್ನ ಸರಿಯಾಗಿ ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಬಳಸಿರುವಂತಹದ್ದು ಈ ಕೆಂಪು ಬಣ್ಣ ಹಾಗೆ ಕಪ್ಪು ಬಣ್ಣದಲ್ಲಿ ನೀವು ನೋಡ್ತಾ ಇರಬಹುದು, ಇದು ಆಯಸ್ಕಾಂತ. ಅದೇ ರೀತಿ ಇದು ಗುಂಡು, ಅಯಸ್ಕಾಂತದ ಗುಂಡುಗಳು ಇದು ಅಂತ ನಾವು ಅನ್ಕೋಬಹುದು. ಸೊ ಬೇರೆ ಬೇರೆ ಆಕಾರದಲ್ಲಿ ಕಾಂತಗಳಿರತ್ತೆ ಅನ್ನೋದನ್ನ ನಾವಿವಾಗ ನೋಡಿದೀವಿ. ಹಾಗಿದ್ರೆ ಇದರ ಗುಣಲಕ್ಷಣಗಳು ಏನು ಅನ್ನೋದನ್ನು ನೋಡೋಣ. ಆಯಸ್ಕಾಂತ ಕಬ್ಬಿಣದಂತಹ ವಸ್ತುಗಳನ್ನ ಆಕರ್ಷಣೆ ಮಾಡುತ್ತೆ. ಕಬ್ಬಿಣ, ನಿಕ್ಕೆಲ್ ಈ ತರವಂತಹ ಲೋಹಗಳನ್ನ ಇದು ತನ್ನ ಬಳಿಗೆ ಸೆಳ್ಕೊಳ್ಳತ್ತೆ, ಆಕರ್ಷಣೆಯನ್ನ ಮಾಡುತ್ತೆ. ನೀವು ಇದು ಆಟ ಆಡಿರಬಹುದು. ಮ್ಯಾಗ್ನೆಟ್ ಅನ್ನ ತಗೊಂಡು ಯಾವ್ದಾದ್ರು ಒಂದು ಮೊಳೆಯನ್ನ ಹತ್ರ ತಂದಾಗ ಅದು ಪಟ್ ಅಂತ ಹೀಗೆ ಬಂದು ಮ್ಯಾಗ್ನೆಟ್ಗೆ ಹೀಗೆ ಅಂಟುಕೊಳ್ಳತ್ತೆ. ಅಯಸ್ಕಾಂತ ಅಂದ್ರೆ ಮ್ಯಾಗ್ನೆಟ್, ಆಯ್ತಾ? ಸೊ ಅದಕ್ಕೆ ಹೀಗೆ ಅಂಟುಕೊಳ್ಳುವಂತಹದ್ದನ್ನ ನೀವು ಆಟ ಆಡಿರಬಹುದು, ಮಾಡಿರ್ಲೂಬಹುದು ಅಲ್ವಾ? ಸೊ ಅದರಿಂದ ನಮ್ಗೆ ಅರ್ಥ ಆಗೋದೇನು ಮಕ್ಕಳೇ? ಅಯಸ್ಕಾಂತ ಕಬ್ಬಿಣದಂತಹ ವಸ್ತುಗಳನ್ನ ಆಕರ್ಷಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿ ಪ್ರತಿಯೊಂದು ಅಯಸ್ಕಾಂತಕ್ಕೆ 2 ಧ್ರುವ ಪ್ರದೇಶಗಳಿದ್ದು ಆ ಧ್ರುವಗಳನ್ನ ಹೆಚ್ಚಿನ ಆಕರ್ಷಣಾ ಸಾಮರ್ಥ್ಯವನ್ನ ಹೊಂದಿರತ್ತೆ. ಆ ಧ್ರುವ ಹೇಗಿರತ್ತೆ? ನೀವು ಈ ಒಂದು ಬಾರ್ ಮ್ಯಾಗ್ನೆಟ್ ಅನ್ನೇ ನೋಡಿದ್ರೆ ಇಲ್ಲಿ ಎನ್ ಮತ್ತೆ ಎಸ್ ಅಂತ ಬರ್ದಿದ್ದಾರೆ. ನಾರ್ತ್ ಮತ್ತೆ ಸೌತ್ ಅಂದ್ರೆ ಉತ್ತರ ಧ್ರುವ, ಧ್ರುವ ಅಂದ್ರೆ ತುದಿ ಅನ್ನೋದು, ಬೇರೆ ಏನು ಅಲ್ಲ. ಧ್ರುವ ಅಂತ ಅಂದ್ರೆ ತುದಿ ಅನ್ನುವಂತಹ ಅರ್ಥ ಆಗಿರತ್ತೆ. ಸೊ ಇದು ಎಸ್ ಅಂದ್ರೆ ಸೌತ್, ದಕ್ಷಿಣ ಧ್ರುವ ಅನ್ನುವಂತಹ 2 ತುದಿಗಳನ್ನ ಹೊಂದಿರುತ್ತೆ. ಹಾಗೆ ಆ 2 ತುದಿಗಳಲ್ಲಿ ಈ ತುದಿ ಏನಿರತ್ತೋ ಈ ಜಾಗದಲ್ಲಿ ಆಕರ್ಷಣಾ ಸಾಮರ್ಥ್ಯ ಹೆಚ್ಚಿನದಾಗಿರತ್ತೆ. ಮಧ್ಯದ ಜಾಗಕ್ಕಿಂತ ಈ ಜಾಗಕ್ಕಿಂತ ತುದಿಗಳಲ್ಲಿ ಆಕರ್ಷಣೆ ಹೆಚ್ಚಿನ ಪ್ರಮಾಣದಲ್ಲಿರತ್ತೆ. ಅದೇ ರೀತಿ
ಸ್ವತಂತ್ರವಾಗಿ ತೂಗಿಬಿಟ್ಟ ಅಯಸ್ಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ತಟಸ್ಥವಾಗಿರುತ್ತೆ. ನೀವು ಇದನ್ನ ನೋಡಬಹುದು, ಟ್ರೈ ಮಾಡಿ ನೋಡಿ ಬೇಕಿದ್ರೆ. ನಿಮ್ಮ ನಿಮ್ಮ ಮನೆಯಲ್ಲಿ ಮೊಬೈಲ್ ಎಲ್ಲ ಇದ್ರೆ ಮೊಬೈಲಲ್ಲೂ ಕೂಡ ಕಂಪಾಸ್ ಇರುತ್ತೆ ಇವಾಗ, ಆಯ್ತಾ? ಈ ರೀತಿಯ ಒಂದು ಕಂಪಾಸ್ ಅನ್ನ ನಾವು ನೋಡಬಹುದು. ಆಮೇಲೆ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ತಗೊಂಡು, ಈ ರೀತಿಯ ಒಂದು ಮ್ಯಾಗ್ನೆಟ್ ಅನ್ನ ತಗೊಂಡು ಅದನ್ನ ಒಂದು ದಾರಕ್ಕೆ ಕಟ್ಟಿ ಹೀಗೆ ನೇತು ಬಿಡಿ. ಬಿಟ್ಟ ತಕ್ಷಣ ಅದು ಯಾವಾಗ್ಲೂ ಉತ್ತರ ದಕ್ಷಿಣ ದಿಕ್ಕಲ್ಲೇ ಹೀಗೆ ನಿಂತ್ಕೊಳ್ಳತ್ತೆ. ನೀವು ಇದಕ್ಕೆ ಒಂದು ದಾರವನ್ನ ಹೀಗೆ ಕಟ್ಟಿ ಈ ತರ ಜೋತ್ ಬಿಟ್ರೆ ಅದೇನಾಗತ್ತೆ, ಉತ್ತರ ದಕ್ಷಿಣ ದಿಕ್ಕನ್ನ ಸೂಚಿಸೋ ಥರನೇ ಅದು ಯಾವಾಗ್ಲೂ ನಿಂತ್ಕೊಳ್ಳತ್ತೆ. ಅಂದ್ರೆ ಭೂಮಿಯ ಉತ್ತರ ದಿಕ್ಕಿನಿಂದ ಈ ಒಂದು ಅಯಸ್ಕಾಂತದ ಉತ್ತರ ದಿಕ್ಕು ಆಕರ್ಷಿಸಲ್ಪಡತ್ತೆ. ಹಾಗೆ ಭೂಮಿಯ ದಕ್ಷಿಣ ದಿಕ್ಕಿನಿಂದ ದಕ್ಷಿಣ ತುದಿ ಆಕರ್ಷಿಸಲ್ಪಡತ್ತೆ. ಹಾಗಾಗಿ ಅದು ಯಾವಾಗ್ಲೂ ಉತ್ತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳೋದನ್ನ ನಾವು ಗಮನಿಸಬಹುದು. ನಾನು ಆಗ್ಲೇ ಹೇಳ್ದೆ, ದೋಣಿಯಲ್ಲೆಲ್ಲ ಹೋಗುವವರು ಅಥವಾ ಶಿಪ್ಪಲ್ಲಿ ಹಡಗ್ನಲ್ಲಿ ಹೋಗುವವರು ಈ ಕಂಪಾಸ್ ಅನ್ನ ಬಳಸ್ತಾರೆ ಅಂತ. ಇದೇ ಉದ್ದೇಶಕ್ಕೆ, ಅಂದ್ರೆ ಅದು ಯಾವುದೇ ದಿಕ್ಕಲ್ಲಿ ತಿರುಗಿದ್ರು ಕೊನೆಗೆ ಅದು ನಿಲ್ಲೋದು ಉತ್ತರ ದಕ್ಷಿಣ ದಿಕ್ಕನ್ನ ಮಾತ್ರ ಅದು ಸೂಚಿಸೋ ತರ ನಿಂತ್ಕೊಳ್ಳತ್ತೆ. ಹಾಗಾಗಿ ಅವರಿಗೆ ಸುಲಭವಾಗಿ ದಿಕ್ಕನ್ನ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯ ಒಂದು ಉತ್ತರ ದಕ್ಷಿಣ ದಿಕ್ಕನ್ನ ಸೂಚಿಸುವಂತಹ ಗುಣವನ್ನ ಎಲ್ಲಾ ಕಾಂತಗಳು ಹೊಂದಿರುತ್ತೆ. ಹಾಗೆ ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸತ್ತೆ ಮತ್ತೆ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸತ್ತೆ. ನೀವು ಇದನ್ನೂ ಸಹ ಆಟ ಮಾಡಿ ನೋಡಿರಬಹುದು. ಎರಡು ಮ್ಯಾಗ್ನೆಟ್ ಅನ್ನ ಹತ್ರ ಬಂದಾಗ ಕೆಲವೊಮ್ಮೆ ಪಟ್ ಅಂತ ಅಂಟ್ಕೊಬಿಡತ್ತೆ, ಇನ್ನು ಕೆಲವೊಮ್ಮೆ ನಾವು ಎಷ್ಟೇ ಮಾಡಿದ್ರು ಅದು ಪಕ್ಕಕ್ಕೆ ಹೀಗೆ ಸರ್ಸಲ್ಪಡತ್ತೆ ಹೊರತು ಯಾವಾಗ್ಲೂ ಅಂಟ್ಕೊಳ್ಳೋದಿಲ್ಲ, ದೂರ ತಳ್ಳತ್ತೆ. ಅಂದ್ರೆ ಅರ್ಥ ಅದು ಸಜಾತಿ ಧ್ರುವಗಳಾಗಿದ್ರೆ. ಈಗ ಇಲ್ಲಿ ನಾರ್ತ್ ಮತ್ತೆ ಸೌತ್ ಅಂತ ಹೇಳ್ದೆ ಅಲ್ವಾ, ಇನ್ನೊಂದು ಮ್ಯಾಗ್ನೆಟ್, ಈ ತರ ಮ್ಯಾಗ್ನೆಟ್ ಅನ್ನ ತಗೊಂಡು ಇದು ಒಂದು ವೇಳೆ ನಾರ್ತ್ ಉತ್ತರ ಧ್ರುವ ಆಗಿದ್ರೆ ಇದೆರಡನ್ನ ನಾವು ಹೀಗೆ ಹತ್ರ ತಗೊಂಡ್ ಬಂದಾಗ ಇವೆರಡು ತಳ್ಳಲ್ಪಡತ್ತೆ, ದೂರ ದೂರ ಹೀಗೆ ತಳ್ಳಲ್ಪಡತ್ತೆ. ಯಾಕೆ ಅಂತ ಅಂದ್ರೆ ಅದು ಸಜಾತಿ ಧ್ರುವಗಳು, ಒಂದೇ ತರದ ಧ್ರುವಗಳಾಗಿರತ್ತೆ. ಇವಿಷ್ಟು ಕಾಂತದ ಗುಣಲಕ್ಷಣಗಳು ಅಂತ ನಾವು ನೋಡಬಹುದು. ಇನ್ನು ಇಲ್ಲೊಬ್ರು ವಿಜ್ಞಾನಿಯ ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಇವರ ಹೆಸರು ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ನಾವು ಯಾಕೆ ಇವ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ, ನಾವು ಇವತ್ತಿನ ಪಾಠವನ್ನ ಏನು ಅಭ್ಯಾಸ ಮಾಡ್ತಾ ಇದೀವೋ ಅದು ಮುಖ್ಯವಾಗಿ ಸ್ಟಾರ್ಟ್ ಆಗೋದಿಕ್ಕೆ ಕಾರಣ ಇವರು ಯಾವುದೋ ಒಂದು ಪ್ರಯೋಗಾಲಯದಲ್ಲಿ ಯಾವುದೋ ಒಂದು ಪ್ರಯೋಗವನ್ನ ಮಾಡುವಾಗ ಬೈ ಆಕ್ಸಿಡೆಂಟ್ ಏನಾಗತ್ತೆ ಅಂದ್ರೆ, ಅಪಘಾತ ಅಲ್ಲ, ಅವರು ಬೇರೆ ಯಾವುದೋ ಒಂದು ಪ್ರಯೋಗವನ್ನ ಮಾಡ್ತಾ ಇರ್ತಾರೆ. ಆ ಪ್ರಯೋಗದಲ್ಲಿ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುವಂತಹ ಒಂದು ಕೆಲಸ ನಡೀತಾ ಇರುತ್ತೆ. ಆದ್ರೆ ಅವರಿಗೆ ಗೊತ್ತಿಲ್ಲದೇನೆ ಅಲ್ಲಿ ಒಂದು ದಿಕ್ಸೂಚಿ ಇಟ್ಟಿರ್ತಾರೆ. ಅಂದ್ರೆ ಏನೋ ಒಂದು ಮಾಡುವಾಗ ಅಲ್ಲಿ ಪಕ್ಕದಲ್ಲಿ ದಿಕ್ಸೂಚಿ ಹೀಗೆ ಇಟ್ಟಿರ್ತಾರೆ. ಯಾವಾಗ ಆ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೋ ಆ ಪ್ರವಾಹಕ್ಕೆ ತಕ್ಕ ಹಾಗೆ ಆ ದಿಕ್ಸೂಚಿಯಲ್ಲಿ ಬದಲಾವಣೆಯನ್ನ ಅವರು ನೋಡ್ತಾರೆ. ಇದು ಅವರು ಉದ್ದೇಶಪಟ್ಟು ಇಟ್ಟಿರೋದಲ್ಲ. ಈ ಒಂದು ಪ್ರಯೋಗವನ್ನ ಅವರು ಈ ರೀತಿಯ ಒಂದು ಪರಿಣಾಮವನ್ನ ಕಂಡು ಹಿಡಿಯೋದಕ್ಕೆ ಮಾಡ್ತಾ ಇರೋದಿಲ್ಲ. ಅವ್ರು ಬೇರೆ ಯಾವುದೋ ಒಂದು ಪ್ರಯೋಗವನ್ನ ಮಾಡೋವಾಗ ಪಕ್ಕದಲ್ಲಿ ದಿಕ್ಸೂಚಿಯು ಕೂಡ ಇರತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಅದಕ್ಕೆ ತಕ್ಕನಾಗೆ ಇಲ್ಲಿ ದಿಕ್ಸೂಚಿಯ ದಿಕ್ಕು ಬದಲಾವಣೆ ಆಗೋದನ್ನ ಅವರು ಗಮನಿಸಿದ್ರು. ಆಗ ಅವರಿಗೆ ಅಂದಾಜಾಗತ್ತೆ, ಓ, ವಿದ್ಯುತ್ ಪ್ರವಾಹ ಕಾಂತದ ಮೇಲೂ ಏನೋ ಒಂದು ಪರಿಣಾಮವನ್ನ ಉಂಟು ಮಾಡ್ತಾ ಇದೆ, ಏನೋ ಒಂದು ಬದಲಾವಣೆಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಇವರು ಅಭ್ಯಾಸವನ್ನ ಮುಂದುವರಿಸ್ತಾರೆ. ಹಾಗಾಗಿ ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವನ್ನ ಅಭ್ಯಾಸ ಮಾಡಿದ್ದು ಮೊದಲಿಗೆ ಇವರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ವಿದ್ಯುತ್ ಶಕ್ತಿ ಮತ್ತೆ ಕಾಂತತೆ ಪರಸ್ಪರ ಸಂಬಂಧಿತ ವಿದ್ಯಮಾನ ಅನ್ನೋದನ್ನ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಇವರ ಒಂದು ಸಂಶೋಧನೆಗಳನ್ನ ನಾವು ನಮ್ಮ ಹಲವಾರು ಉಪಕರಣಗಳಲ್ಲಿ ನಾವು ಬಳಸುವಂತಹ ರೇಡಿಯೋ ಇರಬಹುದು, ದೂರದರ್ಶನ, ಟಿವಿ ಇರಬಹುದು, ಅಥವಾ ದ್ಯುತಿತಂತು ತಾಂತ್ರಿಕತೆಗಳಲ್ಲಿ, ಮೈಕ್ಗಳಲ್ಲಿ ನಾವು ಈ ಒಂದು ಏನು ಅನ್ವೇಷಣೆ ಇದೆಯಲ್ಲ ಇದನ್ನೇ ಉಪಯೋಗಿಸ್ಕೊಂಡು ಇವನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಮಹತ್ತರವಾದಂತಹ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಇವರಿಗೆ ಗೌರವ ಸೂಚಿಸೋ ಸಲುವಾಗಿ ಕಾಂತಕ್ಷೇತ್ರ ಬಲದ ಪರಿಣಾಮದ ಏಕಮಾನವನ್ನ SI ಮಾನವನ್ನ ಆರ್ಸ್ಟೆಡ್ ಅಂತ ಹೆಸರಿಸ್ತಾರೆ. ಇದಿಷ್ಟು ಇವ್ರ ಬಗ್ಗೆ ಒಂದು ವಿವರಣೆ ಆಯ್ತು. ಅಂದ್ರೆ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಂಡ್ವಿ ಮಕ್ಳೇ, ವಿದ್ಯುತ್ ಪ್ರವಾಹದಿಂದ ಕಾಂತದ ಮೇಲೂ ಏನೋ ಒಂದು ಪರಿಣಾಮ ಇದೆ ಅನ್ನೋದನ್ನ ನಮ್ಗೆ ಇವರು
ತಿಳಿಸ್ಕೊಟ್ರು. ಹಾಗಿದ್ರೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ಇಲ್ಲೊಂದು ಪ್ರಯೋಗದ ಮೂಲಕ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಕಾಗದವನ್ನ ಹೀಗೆ ತಗೊಂಡು ಅದರ ಮೂಲಕ ಒಂದು ವಾಹಕವನ್ನ ಹೀಗೆ ಅಂದ್ರೆ ಅದ್ರ ಮೇಲ್ಗಡೆಗೆ ಒಂದು ವಾಹಕವನ್ನ, ಈ ವಾಹಕದ ತಂತಿ ಇದು XY ಅಂತ ಅಂದ್ರೆ. ವಾಹಕ ಅಂದ್ರೆ ಏನು ಅನ್ನೋದು ನಿಮ್ಗೆ ಇವಾಗಲೇ ಗೊತ್ತಿದೆ ಅಲ್ವಾ ಮಕ್ಳೇ? ಯಾವುದ್ರ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗತ್ತೋ ಅದನ್ನ ವಾಹಕ ಅಂತ ಕರಿತೀವಿ. ಸೊ ಇದು ಒಂದು ವಿದ್ಯುತ್ ಮಂಡಲದ ಚಿತ್ರ. ಅದರಲ್ಲಿ XY ಏನಾಗಿರುತ್ತೆ, ಒಂದು ವಾಹಕ ಆಗಿರುತ್ತೆ. ಈ ವಾಹಕದ ಒಂದು ತುದಿಯನ್ನ ಬದಲಾಯಿಸಬಲ್ಲ ಒಂದು ರೋಧವನ್ನ ಬದಲಾಯಿಸಬಲ್ಲ ಒಂದು ರೋಧಕಕ್ಕೆ ಜೋಡಿಸಿದ್ದಾರೆ. ಅಂದ್ರೆ ರಿಯೋಸ್ಟಾಟ್ ಅಂತ ಹೇಳಿದ್ದೆ ನಾನು ಅಲ್ವಾ? ಆ ರಿಯೋಸ್ಟಾಟಿಗೆ ಜೋಡಿಸಿ ನಂತರ ಅದನ್ನ ಮತ್ತೆ ಎಮೀಟರ್, ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆಯಾ ಇಲ್ವಾ ಅಂತ ನಾವು ಅಳೆಯೋದಿಕ್ಕೆ ಬಳಸುವಂತಹ ಒಂದು ಉಪಕರಣ, ಆ ಎಮ್ಮೀಟರಿಗೆ ಜೋಡಿಸಿದ್ದಾರೆ. ನಂತರದಲ್ಲಿ ಅದು ಹೀಗೆ ವಿದ್ಯುತ್ ಕೋಶಗಳಿಗೆ ಜೋಡಣೆ ಆಗಿದೆ. ಆ ವಿದ್ಯುತ್ ಕೋಶದ ಋಣ ತುದಿ ಹೀಗೆ ಬಂದು ಒಂದು ಕೀಯ ಸಂಪರ್ಕದಲ್ಲಿದೆ. ಇದು ಕೀ ಇಲ್ಲಿ ಒಳಗಡೆಗೆ ಬಿಂದು ಇಟ್ಟಿದ್ದಾರೆ ಅಂತ ಅಂದ್ರೆ ಇದು ಮುಚ್ಚಿದ ಕೀಯನ್ನ ಸೂಚಿಸುತ್ತೆ, ಕ್ಲೋಸ್ಡ್ ಕೀ ಅಲ್ವಾ? ಈ ಕೀ ವಾಹಕದ ಇನ್ನೊಂದು ತುದಿಗೆ ಜೋಡಣೆ ಆಗಿರುತ್ತೆ. ಈ ರೀತಿಯಾಗಿ ಇಲ್ಲಿ ಮಧ್ಯದಲ್ಲಿ ಒಂದು ಕಾಗದವನ್ನ ಇಟ್ಟು ಅಥವಾ ರಟ್ಟು ಇಟ್ಟು ಅದರ ಮೇಲ್ಗಡೆಗೆ ದಿಕ್ಸೂಚಿಯನ್ನ ಇಟ್ಟಿದ್ದಾರೆ. ಈ ದಿಕ್ಸೂಚಿ ಏನಿದು? ಕಾಂತ, ಅಯಸ್ಕಾಂತ. ಇದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನ ಹಾಯಿಸಿದಾಗ, ವಿದ್ಯುತ್ತನ್ನ ಹರಿಯೋ ಥರ ಮಾಡಿದಾಗ, ಯಾವಾಗ ಈ ವಾಹಕದ ಮೂಲಕ ವಿದ್ಯುತ್ ಹರಿಯತ್ತೋ ಆಗ ಇಲ್ಲಿ ಪಕ್ಕದಲ್ಲಿ ಇಟ್ಟಿರುವಂತಹ ದಿಕ್ಸೂಚಿಯ ಸ್ಥಾನ ಪಲ್ಲಟವನ್ನ ನಾವು ಗಮನಿಸಬಹುದು. ದಪ್ಪ ಇರುವ ನೇರವಾದ ತಾಮ್ರದ ತಂತಿಯನ್ನ ತಗೊಂಡು XY ಅದನ್ನ ಕಾಗದದ ಸಮತಲಕ್ಕೆ ಲಂಬವಾಗುವಂತೆ ಹೀಗೆ ಜೋಡಿಸಿದಾಗ, ಇದ್ರ ಮೂಲಕ ವಿದ್ಯುತ್ ಹಾಯಿಸಿದಾಗ ಈ ದಿಕ್ಸೂಚಿ, ಇಲ್ಲಿ ನೀವು ಬಾಣದ ಗುರುತನ್ನ ಹೀಗೆ ಗಮನಿಸ್ತಾ ಇರಬಹುದು. ಈ ಬಾಣದ ಗುರುತು ಹೀಗೆ ಮೂವ್ ಆಗೋದು ನಮಗೆ ಗೊತ್ತಾಗತ್ತೆ. ಅಂದ್ರೆ ಅರ್ಥ ಏನು? ಯಾವಾಗ ಈ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೋ, ಲೋಹದ ತಂತಿ ಅಥವಾ ಲೋಹದ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ದಿಕ್ಸೂಚಿಯಲ್ಲಿ ವಿಚಲನೆ ಉಂಟಾಗೋದನ್ನ ಗಮನಿಸಬಹುದು. ಅಂದ್ರೆ ಅರ್ಥ, ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮವನ್ನ ಕೊಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹೌದಾ? ವಿದ್ಯುತ್ ಪ್ರವಾಹ ಬರೀ ಉಷ್ಣ ಅಲ್ಲ, ಕಾಂತೀಯ ಪರಿಣಾಮವನ್ನು ಕೊಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅದಕ್ಕೆ ಇನ್ನೊಂದು ಪ್ರಯೋಗವನ್ನು ಸಹ ಮಾಡಿ ನೋಡಬಹುದು. ಇದೇನು ಅಂತ ಅಂದ್ರೆ, ಒಂದು ಹಾಳೆಯನ್ನ ತಗೊಂಡು ಅದನ್ನ ಡ್ರಾಯಿಂಗ್ ಹಲಗೆ ಒಂದರ ಮೇಲೆ ಅಂಟನ್ನ ಬಳಸಿ, ಗೋಂದು ಅಂದ್ರೆ ಅಂಟನ್ನ ಬಳಸಿ ಒಂದು ಹಾಳೆಯನ್ನ ಅಂಟಿಸಿ ಅದರ ಮೇಲೆ ಒಂದು ಈ ತರ ಬಾರ್ ಮ್ಯಾಗ್ನೆಟ್ ಅನ್ನ ಇಟ್ಟಾಗ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಉತ್ತರ ತುದಿ ದಕ್ಷಿಣ ತುದಿ ಎಲ್ಲಾ ಅಯಸ್ಕಾಂತಕ್ಕೂ ಅದು ಯಾವ ಆಕಾರದಲ್ಲಾದ್ರೂ ಇರಬಹುದು. ಹೀಗೆ ಗುಂಡಾಗಿರುವಂತಹ ಅಯಸ್ಕಾಂತಕ್ಕೂ ಒಂದು ಉತ್ತರ ತುದಿ ಇನ್ನೊಂದು ದಕ್ಷಿಣ ತುದಿ ಅಂತ ಇರತ್ತೆ. ಪ್ರತಿ ಒಂದು ಅಯಸ್ಕಾಂತಕ್ಕೂ ಅದು ಇದ್ದಿದ್ದೆ. ಆಯ್ತಾ? ಸೊ ಈ ರೀತಿಯ ಒಂದು ಬಾರ್ ಅಯಸ್ಕಾಂತವನ್ನ ತಗೊಂಡು ಆ ಹಾಳೆಯ ಮೇಲೆ ಹೀಗೆ ಏನು ಕಾಂತದ ಪುಡಿಗಳನ್ನ, ಅಯಸ್ಕಾಂತದ ಪುಡಿಯನ್ನ ಉದುರಿಸ್ದೆ ಅಥವಾ ಕಬ್ಬಿಣದ ಪುಡಿಯನ್ನ ಉದುರಿಸಬಹುದು. ಕಬ್ಬಿಣವನ್ನ ಅಟ್ರಾಕ್ಟ್ ಮಾಡತ್ತೆ ಅಂತ ನಾನು ಆಗ್ಲೇ ಹೇಳ್ದೆ. ಸೊ ಕಬ್ಬಿಣದ ಪುಡಿಯನ್ನ ಉದುರಿಸಿ ಆ ಒಂದು ಹಲಗೆಯನ್ನ ಹೀಗೆ ತಟ್ಟಿದಾಗ ಅಲ್ಲೇನಾಗತ್ತೆ, ಈ ಒಂದು ಕಬ್ಬಿಣದ ಪುಡಿ ಈ ತುದಿಗಳಿಂದ ಆಕರ್ಷಿಸಲ್ಪಡತ್ತೆ. ನೀವು ಈ ಒಂದು ಚಿತ್ರವನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಹೇಗೆ ಇದು ಒಂದು ತುದಿಯಲ್ಲಿ ಹೆಚ್ಚಿನ ಪುಡಿ ಸಂಗ್ರಹ ಆಗಿರೋದು. ನಾನು ಆಗ್ಲೇ ಹೇಳ್ದೆ ಕಾಂತದ ಗುಣಲಕ್ಷಣವನ್ನ ಹೇಳ್ತಾ, ಧ್ರುವಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಕರ್ಷಣೆ ಇರತ್ತೆ ಅಂತ. ಇಲ್ಲಿ ಮಧ್ಯದಲ್ಲೂ ಸಹ ನೀವು ನೋಡಬಹುದು ಪುಡಿ ಬಂದು ಹೀಗೆ ಅದಕ್ಕೆ ಅಂಟ್ಕೊಂಡಿರೋದನ್ನ. ಆದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಉಂಟಾಗ್ತಾ ಇದೆ ಅಲ್ವಾ? ಅದರ ಜೊತೆಯಲ್ಲಿ ನೀವು ಈ ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ಈ ಪುಡಿಗಳು ಒಂದು ರೀತಿಯ ಈ ರೀತಿ ಒಂದು ಲೈನ್ ತರ ನಿಮ್ಗೆ ಕಾಣಿಸ್ತಾ ಇರಬಹುದು, ಗೆರೆಗಳ ತರ, ರೇಖೆಗಳ ತರ ಕಾಣಿಸ್ತಾ ಇದೆ ಎರಡೂ ಬದಿಯಲ್ಲಿ. ಹೌದಾ? ಅಂದ್ರೆ ಏನು ಇದು? ತುದಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಆಕರ್ಷಣೆ ಇದೆ ಅನ್ನೋದು ಒಂದಾದ್ರೆ, ಇಲ್ಲಿ ಒಂದು ಹೀಗೆ ಒಂದು ನಿರ್ದಿಷ್ಟ
ಒಂದು ಕ್ಷೇತ್ರದ ರಚನೆ ಆಗ್ತಾ ಇದೆ. ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಒಂದು ರೇಖೆಗಳು ಈ ರೀತಿಯಾಗಿ ಚಲಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇರಬಹುದು. ಅದರ ಜೊತೆಯಲ್ಲಿ ಇಲ್ಲಿ ಒಂದು ಕ್ಷೇತ್ರ ಉಂಟಾಗ್ತಾ ಇದೆ ಅಲ್ವಾ? ಈ ಒಂದು ಆಯಸ್ಕಾಂತದಿಂದಾಗಿ ಇಲ್ಲಿ ಒಂದು ಬಲ ಉಂಟಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಇದು ಇನ್ನೊಂದು ಪ್ರಯೋಗ. ಇದರಲ್ಲೂ ಸಹ ಇಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ತಗೊಂಡು ಇಲ್ಲಿ ಏನ್ ಮಾಡಿದ್ದಾರೆ, ದಿಕ್ಸೂಚಿಗಳನ್ನ ಬೇರೆ ಬೇರೆ ಜಾಗದಲ್ಲಿ, ಅಂದ್ರೆ ಒಂದ್ಸಲ ಇಲ್ಲಿಟ್ರು, ಇನ್ನೊಂದ್ಸಲ ಇಲ್ಲಿಟ್ಟು, ಮೂರನೇ ಸಲ ಇಲ್ಲಿಟ್ಟು, ಹೀಗೆ ಬೇರೆ ಬೇರೆ ಜಾಗದಲ್ಲಿ ಅಯಸ್ಕಾಂತದ ಹತ್ರ ಬೇರೆ ಬೇರೆ ಜಾಗದಲ್ಲಿ ಇಟ್ಟು ಅಲ್ಲಿ ಅದು ಯಾವ ರೀತಿ ದಿಕ್ಸೂಚಿ ಬದಲಾವಣೆಯನ್ನ ತೋರಿಸ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ತೋರಿಸ್ತಾ ಇದೆ ಅನ್ನೋದನ್ನ ನೋಟ್ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ನೋಡಿದಂತಹ ಪ್ರಯೋಗದಲ್ಲಿ ನಾನು ಆಗ್ಲೇ ಹೇಳ್ದೆ, ಇಲ್ಲೊಂದು ಈ ರೀತಿಯ ರಚನೆ ಉಂಟಾಗ್ತಾ ಇದೆ ಅಂತ, ಬಲ ಇದೆ ಅನ್ನೋದು ನಮ್ಗೆ ಅಂದಾಜಾಗ್ತಾ ಇದೆ ಅಲ್ವಾ? ನೀವು ಇದನ್ನ ಪ್ರಯೋಗವನ್ನ ಮಾಡಿ ನೋಡಿದ್ರು ಸಹ ನಿಮ್ಗೆ ಈ ರೀತಿಯ ಹೀಗೆ ಕಾಂತದ ಪುಡಿಗಳು ಈ ರೀತಿ ಒಂದು ತುದಿಗಳಲ್ಲಿ ಹೀಗೆ ಆಕರ್ಷಿತ ಆಗೋದನ್ನ ನೀವು ಗಮನಿಸಬಹುದು. ಆದ್ರೆ ಏನು ಕಾರಣ ಇದಕ್ಕೆ, ಈ ರೀತಿಯ ಒಂದು ರಚನೆ ಉಂಟಾಗ್ತಾ ಇರೋದಕ್ಕೆ ಏನು ಕಾರಣ ಅಂತ ನೋಡೋದಿದ್ರೆ, ಕಾಂತ ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನ ಬೀರತ್ತೆ. ಅದರಿಂದಾಗಿ ಕಬ್ಬಿಣದ ರಜಗಳು ಕಬ್ಬಿಣದ ಪುಡಿ ಏನ್ ಮಾಡತ್ತೆ, ಒಂದು ಬಲವನ್ನ ಅವುಗಳ ಮೇಲೆ ಫೀಲ್ ಮಾಡತ್ತೆ. ಹಾಗಾಗಿ ಅವು ಈ ರೀತಿಯಾದಂತಹ ಒಂದು ರಚನೆಯನ್ನ ಉಂಟು ಮಾಡೋದು. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಕರೀತಾರೆ. ಸೊ ನಾವೀಗ ಕಾಂತ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಕಾಂತ ಕ್ಷೇತ್ರ ಅಂತ ಅಂದ್ರೆ ಇಲ್ಲಿ ಈ ಒಂದು ದಂಡ ಕಾಂತ ಏನಿದೆ, ಇದು ತನ್ನ ಸುತ್ತಲೂ ಒಂದು ರೀತಿಯ ಬಲವನ್ನ ಅದು ಪ್ರದರ್ಶನ ಮಾಡ್ತಾ ಇರತ್ತೆ. ಆ ಒಂದು ಜಾಗವನ್ನ ನಾವು ಅದು ಎಷ್ಟರ ಮಟ್ಟಿಗೆ ಬಲವನ್ನ, ಎಷ್ಟು ದೂರದವರೆಗೆ ಅದರ ಬಲವನ್ನ ಪ್ರದರ್ಶನ ಮಾಡತ್ತೋ ಅಷ್ಟು ಏರಿಯಾವನ್ನ, ಅಷ್ಟು ಜಾಗವನ್ನ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಕಾಂತ ಕ್ಷೇತ್ರ ಅಂತ ಅರ್ಥ ಮಾಡ್ಕೊಳ್ಬಹುದು. ಈಗ ಇನ್ನು ಕಬ್ಬಿಣದ ಪುಡಿಗಳು ಜೋಡಣೆಯಾಗಿರುವ ರೇಖೆ, ಇಲ್ಲಿ ಏನು ಈ ರೀತಿಯ ರೇಖೆ ಉಂಟಾಗ್ತಾ ಇದೆ, ಈ ರೀತಿಯ ರೇಖೆಗಳನ್ನ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಅಂದ್ರೆ ಕಾಂತದಿಂದಾಗಿರುವಂತಹ ರೇಖೆಗಳು ಆ ಬಲವನ್ನ ಅನುಭವಿಸ್ಕೊಂಡು, ಈ ಒಂದು ಬಲ ಅಂದ್ರೆ ಕಾಂತದ ಬಲದಿಂದಾಗಿ ಉಂಟಾಗಿರುವಂತಹ ರೇಖೆಗಳು. ಹಾಗಾಗಿ ಇವುಗಳನ್ನ ಇಲ್ಲಿ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಗೊತ್ತಾಗತ್ತೆ ಮಕ್ಕಳೇ, ನಾನೇನು ಡ್ರಾ ಮಾಡದೇ ಇದ್ರುನು, ಲೈನ್ಗಳನ್ನ ಬಿಡಿಸದೇ ಇದ್ರುನು ಒಂದು ರೀತಿಯ ಗೆರೆ 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 ರೇಖೆ, ಹೀಗೆ ವಕ್ರರೇಖೆ ರಚನೆ ಆಗಿರೋದು ನಿಮಗ್ ಕಾಣಿಸ್ತಾ ಇದೆ ಅಲ್ವಾ? ಸರಿಯಾಗಿ ಗಮನಿಸಿದ್ರೆ ಒಂದು ರೀತಿಯ ವೃತ್ತಾಕಾರದ ಒಂದು ಹೀಗೆ ಏನು ರೇಖೆಗಳು ಉಂಟಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಭಾಸ ಆಗತ್ತೆ, ನಮ್ಗೆ ಅನುಭವಕ್ಕೆ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ, ಈ ರೀತಿಯ ರೇಖೀಯ ರಚನೆಯನ್ನ ಕಾಂತೀಯ ಬಲ ರೇಖೆಗಳು ಅಂತ ಕರಿತೀವಿ. ಸೊ ಅದನ್ನ ಚಿತ್ರದ ಮೂಲಕ ಬರೆಯೋದಿದ್ರೆ, ಇದು ಒಂದು ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತ ಅಂತ ನೋಡೋದಿದ್ರೆ, ಇದರಲ್ಲಿ ಹೀಗೆ ರೇಖೆಗಳು ಉಂಟಾಗ್ತಾ ಇರತ್ತೆ. ಅಂದ್ರೆ ನಿಜವಾದ ರೇಖೆಗಳು ಕಂಟಿನ್ಯೂಸ್ ಆಗಿ ಈ ರೀತಿಯಾದಂತಹ ಒಂದು ರೇಖೆಗಳ ತರಾನೇ ಇರೋದಿಲ್ಲ. ನೀವು ಇಲ್ಲಿ ಚಿತ್ರದಲ್ಲಿ ನೋಡಿದ್ರಲ್ವಾ, ಹೀಗೆ ಅಲ್ಲೊಂದು ರೇಖೆ ಇದೆ ಅನ್ನೋ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ ಅದು. ಇದನ್ನ ಏನಂತ ಹೇಳ್ತಾರೆ, ರೇಖೆಗಳು ಕಾಂತದ ಸುತ್ತಲೂ ಇರುವ ಕಾಂತ ಕ್ಷೇತ್ರವನ್ನ ಪ್ರತಿನಿಧಿಸುತ್ತೆ. ಈ ರೇಖೆಗಳಿಂದಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಇವಿಷ್ಟು ಕಾಂತ ಕ್ಷೇತ್ರ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಅಂತ ಹೇಳ್ತಾರೆ ಅನ್ನೋದನ್ನು ನಾನು ಇವಾಗಲೇ ಹೇಳಿದೆ. ದಿಕ್ಸೂಚಿ ಕಾಂತದ ಧ್ರುವಗಳಿಗೆ ಸಮೀಪವಾದಂತೆ ಸೂಜಿಯ ಪಲ್ಲಟವು ಹೆಚ್ಚಾಗತ್ತೆ. ದಿಕ್ಸೂಚಿಯಲ್ಲೂ ಕೂಡ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಇರತ್ತೆ ಅಲ್ವಾ? ಅದು ಇನ್ನೊಂದು ಕಾಂತ ಕ್ಷೇತ್ರದಲ್ಲಿದ್ದಾಗ ಅದೇನಾಗತ್ತೆ, ಈ ಕಾಂತದ ಹತ್ತತ್ರ ಬಂದಾಗ ಅದರ ಪಲ್ಲಟ ಹೆಚ್ಚಾಗೋದನ್ನ ನಾವು ನೋಡಬಹುದು. ಸೊ ಕಾಂತ ಕ್ಷೇತ್ರ ಅಂದ್ರೆ ಏನು ಅಂತ ನೋಡೋದಿದ್ರೆ, ಕಾಂತೀಯ ಬಲವನ್ನ ಅನುಭವಿಸುವ ಆಯಸ್ಕಾಂತದ ಸುತ್ತಲಿನ ಪ್ರದೇಶವನ್ನ ಕಾಂತ ಕ್ಷೇತ್ರ ಅಂತ ಕರಿತೀವಿ. ನೀವಿಲ್ಲಿ ಬೇರೆ ಬೇರೆ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು ಮಕ್ಕಳೇ, ಇಲ್ಲಿ ಕಾಂತ ಇದೆ, ಆ ಕಾಂತದ ಸುತ್ತ ಉಂಟಾಗ್ತಾ ಇರುವಂತಹ ಬಲದಿಂದ
ಬಲವನ್ನ ಅನುಭವಿಸಿ ಅಯಸ್ಕಾಂತದ ಸುತ್ತಲಿನ ಪ್ರದೇಶ ಏನು ಉಂಟಾಗತ್ತಲ್ಲ, ಇವಿಷ್ಟು ಏರಿಯಾ ತರ ಏನು ಇದೆಲ್ಲ ಜಾಗ ಏನಿದೆ, ಇದನ್ನೇ ನಾವು ಕಾಂತ ಕ್ಷೇತ್ರ ಅಂತ ಕರೆಯೋದು. ಸೊ ಇದು ದಿಕ್ಕು ಮತ್ತೆ ಪರಿಮಾಣ ಎರಡನ್ನೂ ಹೊಂದಿರುವಂತಹ ಒಂದು ಆ ಏನು ಅಂಶ ಆಗಿರತ್ತೆ. ಇದಕ್ಕೆ ದಿಕ್ಕು ಸಹ ಇದೆ, ಹಾಗೆ ಬೆಲೆ ಸಹ ಇದೆ, ಪರಿಮಾಣವನ್ನು ಸಹ ಇದು ಹೊಂದಿರತ್ತೆ. ಹಾಗಿದ್ರೆ ಕಾಂತಕ್ಷೇತ್ರದ ಬಲರೇಖೆಗಳ ಗುಣಗಳು ಯಾವ್ದ್ಯಾವ್ದು, ಗುಣಲಕ್ಷಣಗಳು ಯಾವುದು ಅಂತ ನೋಡಿದ್ರೆ, ಯಾವುದೇ ಒಂದು ಕಾಂತೀಯ ಬಲರೇಖೆ ಇನ್ನೊಂದನ್ನ ಛೇದಿಸೋದಿಲ್ಲ. ಛೇದಿಸೋದು ಅಂದ್ರೆ ಏನು, ಒಂದ್ರ ಮೇಲೆ ಒಂದ್ ಹೀಗೆ ಕಟ್ ಆಗೋದು. ನೀವು ಈ ಚಿತ್ರಗಳನ್ನ ಗಮನಿಸಿ. ಈ ಚಿತ್ರವನ್ನ ಗಮನಿಸಿದ್ರೆ ಪ್ರತಿಯೊಂದು ರೇಖೆಯು ಬೇರೆ ಒಂದು ಪಥದಲ್ಲಿ ಸಾಗ್ತಾ ಇದೆ. ಇಲ್ಲೂ ಸಹ ಅಷ್ಟೇ, ಒಂದೊಂದು ರೇಖೆಗೂ ಒಂದೊಂದು ದಾರಿ, ಅದರದೇ ಆದಂತಹ ದಾರಿ ಇದೆ. ಯಾವುದು ಸಹ ಹೀಗೆ ಒಂದ್ ಹೀಗ್ ಬಂತು ಇನ್ನೊಂದು ಹೀಗ್ ಬಂತು ಅಂತ ಆಗಿಲ್ಲ, ಈ ರೀತಿಯಾಗಿ ಇಲ್ಲ. ಎಲ್ಲದೂ ಹೀಗೆ ಬಿಡಿ ಬಿಡಿಯಾಗಿ ಹೀಗೆ ಹೋಗಿ ಕೊನೆ ಆಗ್ತಾ ಇದೆ. ಅಂದ್ರೆ ಪ್ರತಿ ರೇಖೆಯು ಅದರದೇ ಆದಂತಹ ತನ್ನದೇ ಆದಂತಹ ಒಂದು ದಾರಿಯನ್ನ ಮಾಡಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಯಾವುದೇ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಅಂದ್ರೆ ಏನರ್ಥ, ನೀವಿಲ್ಲಿ ಒಂದು ಚಿತ್ರವನ್ನ ಗಮನಿಸಿದ್ರೆ, ಇದು ಎನ್ ಅಂತ ಅಂದ್ರೆ ಉತ್ತರ ಧ್ರುವ ಅಲ್ವಾ, ಎಸ್ ಅಂತ ಅಂದ್ರೆ ದಕ್ಷಿಣ ಧ್ರುವ ಅನ್ನೋದು ನಮ್ಗಿವಾಗ ಅರ್ಥ ಆಗಿದೆ. ಹಾಗೆ ಇಲ್ಲಿ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಬಾಣದ ಗುರುತನ್ನ ಗಮನಿಸಿ ಮಕ್ಕಳೇ, ಈ ಚಿತ್ರಗಳಲ್ಲಿ ಬಾಣದ ಗುರುತನ್ನ ನೀವು ಗಮನಿಸಿದ್ರೆ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವಕ್ಕೆ ಬಂದು ಕೊನೆಗೊಳ್ತಾ ಇದೆ. ಪ್ರತಿಯೊಂದು ರೇಖೆಯು ಅದೇ ರೀತಿಯಾಗಿ ದಕ್ಷಿಣ ಧ್ರುವದಲ್ಲಿ ಬಂದು ಸೇರ್ಕೊಳ್ಳತ್ತೆ. ಅಂದ್ರೆ ಸ್ಟಾರ್ಟ್ ಆಗೋದು ಉತ್ತರ ಧ್ರುವದಿಂದ, ಕೊನೆಗೊಳ್ಳೋದು ದಕ್ಷಿಣ ಧ್ರುವಕ್ಕೆ. ಇದು ಎಲ್ಲಿ, ಈ ಮ್ಯಾಗ್ನೆಟಿನ ಸುತ್ತ ಹೊರಭಾಗದಲ್ಲಿ ಈ ರೀತಿಯಾಗಿ ಆಗತ್ತೆ. ಇನ್ನು ಕಾಂತದ ಒಳಭಾಗದಲ್ಲಿ ಅಂದ್ರೆ ಈ ಮ್ಯಾಗ್ನೆಟ್ ಇದೆ ಅಲ್ವಾ, ಇದರ ಒಳಗಡೆಗೆ ಈ ಜಾಗ ಏನಿದೆ, ಇದರಲ್ಲಿ ಬಲರೇಖೆಗಳು ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಇರುತ್ತೆ. ಹೊರಗಡೆಗೆ ಅದರ ವಿರುದ್ಧವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಹೊರಗಡೆಗೆ ಉತ್ತರ ಧ್ರುವದಿಂದ ಶುರುವಾಗಿ ದಕ್ಷಿಣ ಧ್ರುವಕ್ಕೆ ಬಂದು ಕೊನೆಗೊಳ್ತಾ ಇದೆ. ಆದ್ರೆ ಈ ಮ್ಯಾಗ್ನೆಟ್ ನ ಒಳಗಡೆಗೆ ಏನಾಗ್ತಾ ಇರತ್ತೆ, ದಕ್ಷಿಣ ಧ್ರುವದಿಂದ ಶುರುವಾಗಿ ಉತ್ತರ ಧ್ರುವದ ಬಾಣದ ಗುರುತನ್ನ ಸರಿಯಾಗಿ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಈ ಒಂದು ಮುಖವನ್ನ ಹೊಂದಿದೆ, ಅಂದ್ರೆ ಈ ದಿಕ್ಕನ್ನ ತೋರಿಸ್ತಾ ಇದೆ ಅಲ್ವಾ. ಆದ್ರೆ ಒಳಗಡೆಗೆ, ಕಾಂತದ ಒಳಗಡೆಗೆ ಯಾವಾಗ್ಲೂ ದಕ್ಷಿಣ ಧ್ರುವದಿಂದ ಶುರುವಾಗಿ ಬಲರೇಖೆಗಳು ಉತ್ತರ ಧ್ರುವಕ್ಕೆ ಬಂದು ಸೇರತ್ತೆ. ನೀವು ಇಲ್ಲೂ ಗಮನಿಸ್ತಾ ಇರಬಹುದು ಬಾಣದ ಗುರುತು ಹೀಗೆ, ಹಾಗೆ ಇಲ್ಲಿ ಈ ರೀತಿಯಾಗಿದೆ, ಇಲ್ಲೂ ಸಹ ಈ ರೀತಿಯಾಗಿದೆ. ಅಂದ್ರೆ ಇದರ ಒಳಗಡೆಗೆ ಈ ರೀತಿಯ ಬಲರೇಖೆಗಳನ್ನ ನಾವು ನೋಡಬಹುದು, ಹೊರಗಡೆಗೆ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತಾ ಇರುವಂತಹ ಬಲರೇಖೆಗಳನ್ನ ನಾವು ಗಮನಿಸಬಹುದು. ಇದು ಕಾಂತಕ್ಷೇತ್ರದ ಬಲರೇಖೆಗಳ ಗುಣಲಕ್ಷಣ, ಮೂರನೇ ಗುಣಲಕ್ಷಣ. ಇನ್ನು ಬೇರೆ ಗುಣಲಕ್ಷಣ ಏನು ಅಂತ ಅಂದ್ರೆ, ಕಾಂತೀಯ ಬಲರೇಖೆಗಳು ಆವೃತ ಜಾಲವಾಗಿದೆ. ನೀವು ಈ ಚಿತ್ರವನ್ನ ಗಮನಿಸಿದ್ರೇನೆ ಗೊತ್ತಾಗ್ತಾ ಇದೆ ನಿಮಗೆ. ಇದು ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದು ಮುಗ್ದಿದೆ, ಎಲ್ಲೂ ಕೂಡ ತುಂಡಾಗಿಲ್ಲ, ಇಲ್ಲೆಲ್ಲೋ ಹೀಗೆ ಕಟ್ಟಾಗೋಯ್ತು ಅನ್ನೋ ತರ ಇಲ್ಲ, ಹೌದಾ. ಸೊ ಇದು ಹಾಗೆ ಇಲ್ಲಿಂದ ಮುಂದುವರೆದು ಮತ್ತೆ ಇಲ್ಲೂ ಸಹ ಹೀಗೆ ಹೀಗೆ ಬಂದಿದೆ ರೇಖೆಗಳು. ಅಂದ್ರೆ ಎರಡೂ ಧ್ರುವದಿಂದ, ಅಂದ್ರೆ ಒಂದು ಧ್ರುವದ ಎರಡೂ ತುದಿಗಳಿಂದನೂ ಹೀಗೆ ಅದು ಚಲಿಸ್ತಾ ಇದೆ. ಅಂದ್ರೆ ಆವೃತ ಜಾಲ, ಮುಚ್ಚಿರುವಂತಹ ಒಂದು ಜಾಲದ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಇದು ಬಲರೇಖೆಗಳ ಇನ್ನೊಂದು ಗುಣಲಕ್ಷಣ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ತಂತಿಯ ವಾಹಕ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರಮಾಣವನ್ನ ಹೆಚ್ಚಿಸಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಪ್ರಮಾಣವು ಕೂಡ ಹೆಚ್ಚಾಗತ್ತೆ. ಅಂದ್ರೆ ಒಂದು ತಂತಿಯಲ್ಲಿ ಇದು ವಿದ್ಯುತ್ ಪ್ರವಾಹದಿಂದ ಉಂಟಾಗ್ತಾ ಇರುವಂತಹ ಕಾಂತೀಯ ಪರಿಣಾಮ ಅಲ್ವಾ. ಸೊ ಯಾವಾಗ ತಂತಿಯಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹವನ್ನ ಹೆಚ್ಚು ಮಾಡ್ತೀವೋ ಅಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು,
ವಿದ್ಯುತ್ ಪ್ರವಾಹ ಮತ್ತೆ ಕಾಂತೀಯ ಪರಿಣಾಮ ಅಂದ್ರೆ ಮ್ಯಾಗ್ನೆಟಿಕ್ ಇಫೆಕ್ಟ್ ಫೀಲ್ಡ್ ಕಾಂತಕ್ಷೇತ್ರ ಏನಿರತ್ತೆ ಇದು ನೇರಾನುಪಾತದಲ್ಲಿರತ್ತೆ. ಅಥವಾ ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ತಗೊಂಡ್ರೆ, ಕಾಂತದ ಪರಿಣಾಮ ಅಂತ ತಗೊಂಡ್ರೆ, ಇವೆರಡು ನೇರ ಅನುಪಾತದಲ್ಲಿ ಇರತ್ತೆ. ಇಲ್ಲಿ ಉಂಟಾಗುವಂತಹ ಕ್ಷೇತ್ರ ಎರಡು ನೇರ ಅನುಪಾತದಲ್ಲಿರತ್ತೆ ಅನ್ನೋದು ನಮ್ಗೆ ಗಮನಕ್ಕೆ ಬರುತ್ತೆ. ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಹೆಚ್ಚು ಮಾಡಿದ ಹಾಗೆ ಅಲ್ಲಿ ಉಂಟಾಗುವಂತಹ ಕಾಂತ ಕ್ಷೇತ್ರ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆಯ್ತಾ? ಇದು ಕಾಂತಕ್ಷೇತ್ರದ ಬಲರೇಖೆಗಳ ಗುಣಗಳು ಆಗಿದೆ. ಇನ್ನು ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಹೇಗೆ ಕಾಂತಕ್ಷೇತ್ರ ಉಂಟಾಗತ್ತೆ ಅನ್ನೋದನ್ನ ನಾವಿಲ್ಲಿ ಒಂದು ಪ್ರಯೋಗವನ್ನ ಮಾಡಿ ನೋಡೋಣ. ಸೊ ಇಲ್ಲೇನ್ ಮಾಡಿದ್ದಾರೆ, ಒಂದು ಉದ್ದವಾದ ತಾಮ್ರದ ತಂತಿ ಹಾಗೆ ಒಂದು ಏನು ನಮ್ಗೆ ವಿಭವಾಂತರ ಉಂಟು ಮಾಡೋದಿಕ್ಕೆ ಇಲ್ಲಿ ವಿದ್ಯುತ್ ಕೋಶಗಳನ್ನ ತಗೊಂಡಿದ್ದಾರೆ. ಹಾಗೆ ಪ್ಲಗ್ ಕೀಯನ್ನ ತಗೊಂಡು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಎಲ್ಲವನ್ನ ಹೀಗೆ ಸರಣಿ ಕ್ರಮದಲ್ಲಿ ಜೋಡಿಸಿದ್ದಾರೆ. ಜೋಡಿಸಿ ದಿಕ್ಸೂಚಿ ಮೇಲೆ ನೇರವಾದ ವಾಹಕ ತಂತಿಯನ್ನ ಸಮಾಂತರವಾಗಿ ಇರಿಸಿದ್ದಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ದಿಕ್ಸೂಚಿ ಅಲ್ವಾ? ಆ ದಿಕ್ಸೂಚಿಯ ಮೇಲೆ ಹೀಗೆ ಒಂದು ವಾಹಕ ತಂತಿಯನ್ನ ನೇರವಾಗಿ, ಇದನ್ನ ನಾವು ಮತ್ತೆ ಇಲ್ಲಿ ಈ ಬಿಂದುವಿನಿಂದ ಇಲ್ಲಿ ಬೇರೆ ಬಣ್ಣದಲ್ಲಿ ನಿಮಗ್ ಕಾಣಿಸ್ತಾ ಇದೆ, ಇದೆಲ್ಲದು ಕಪ್ಪು ಬಣ್ಣದಲ್ಲಿ ಇದೆ. ಹಾಗೆ ಇಲ್ಲಿರುವಂತಹ ಒಂದು ತಂತಿ ಇದೇನಿದೆಯಲ್ಲ, ಇದು ವಾಹಕ ತಂತಿ. ಈ ವಾಹಕ ತಂತಿಯನ್ನ ದಿಕ್ಸೂಚಿ ಮೇಲೆ ಹೀಗೆ ನೇರವಾಗಿ ಇರಿಸಿ ಅಲ್ಲಿ ಏನ್ ಮಾಡಿದ್ದಾರೆ, ವಿದ್ಯುತ್ ಕೋಶದ ಸಹಾಯದಿಂದ ಹಾಗೆ ಒಂದು ಕೀಯನ್ನ ಬಳಸಿ ಇದರ ಮೂಲಕ ವಿದ್ಯುತ್ ಪ್ರವಾಹವನ್ನ ಮಾಡಿದಾಗ ಧನ ತುದಿಯಿಂದ ಋಣ ತುದಿಗೆ, ಇಲ್ಲಿ ಚಿಹ್ನೆಯನ್ನ ಗಮನಿಸಿ ಮಕ್ಕಳೇ, ಇಲ್ಲಿ ಧನ ಇದೆ ಹಾಗೆ ಇಲ್ಲಿ ಋಣ ತುದಿ ಇದೆ. ಇಲ್ಲಿ ಆವೇಶಗಳ ಹರಿಯುವಿಕೆ ಉಂಟಾಗತ್ತೆ. ಇದು ಕರೆಂಟ್ ಹರಿತಾ ಇರುವಂತಹ ದಿಕ್ಕು. ಹೀಗೆ ವಿದ್ಯುತ್ ಪ್ರವಾಹ ಈ ರೀತಿಯಾಗಿ ಹರಿತಾ ಇದೆ. ವಾಹಕದ ಮೂಲಕ ಹರಿದಾಗ ಅಲ್ಲೇನಾಗತ್ತೆ, ದಿಕ್ಸೂಚಿ ಮೇಲೆ ನೇರವಾದ ವಾಹಕ ತಂತಿಯನ್ನ ಸಮಾಂತರವಾಗಿರಿಸಿ ಮಂಡಲದಲ್ಲಿನ ಪ್ಲಗ್ ಕೀಯನ್ನ ಸೇರಿಸಿ, ಇಲ್ಲಿ ಪ್ಲಗ್ ಓಪನ್ ಆಗಿದೆ, ಈ ಬಿಂದು ಇಲ್ಲ ಅಂತ ಅಂದ್ರೆ ಅರ್ಥ ಓಪನ್ ಇರತ್ತೆ, ಆಗ ವಿದ್ಯುತ್ ಪ್ರವಾಹ ಆಗ್ತಾ ಇರಲ್ಲ ಅಲ್ವಾ? ಅಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಡಿತವನ್ನ ನಾವು ಹಾಕ್ತಾ ಇದ್ದೀವಿ. ಅದೇ ಇಲ್ಲಿ ಕೀಯನ್ನ ಹಾಕಿದ್ರೆ ವಿದ್ಯುತ್ ಪ್ರವಾಹ ಮಂಡಲ ಪೂರ್ಣ ಆಗಿದೆ. ಸೊ ಇಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾವಾಗ ವಿದ್ಯುತ್ ಪ್ರವಾಹ ಆಗತ್ತೋ ಆಗ ಇಲ್ಲಿ ದಿಕ್ಸೂಚಿಯಲ್ಲಿ ನಾವು ಒಂದು ಬದಲಾವಣೆಯನ್ನ ನೋಡಬಹುದು. ವಿದ್ಯುತ್ ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಪ್ರವಹಿಸಿದಾಗ ದಿಕ್ಸೂಚಿಯ ಸೂಜಿಯು ಉತ್ತರ ಧ್ರುವ ಪೂರ್ವದ ಕಡೆಗೆ ಚಲಿಸುತ್ತೆ. ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಏನಾಗತ್ತೆ, ಈ ಒಂದು ದಿಕ್ಸೂಚಿ ಪೂರ್ವ ದಿಕ್ಕಿಗೆ, ಇದು ಉತ್ತರ ದಿಕ್ಕಾಗಿದ್ರೆ ಅದೇನಾಗತ್ತೆ, ಸ್ಥಾನ ಪಲ್ಲಟವನ್ನ ಹೊಂದಿ ಪೂರ್ವ ದಿಕ್ಕಿಗೆ ಹೀಗೆ ತಿರುಗತ್ತೆ. ಇಲ್ಲಿ ನೀವು ಈ ಒಂದು ದಿಕ್ಕಿನ ಸೂಚಿಸೋದನ್ನ ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಏನಾಗ್ತಾ ಇದೆ, ಈ ಒಂದು ದಿಕ್ಸೂಚಿಯ ದಿಕ್ಕು ಸ್ಥಾನ ಪಲ್ಲಟವನ್ನ ಹೊಂದಿ ಈ ರೀತಿಯಾಗಿ ಮುಂಚೆ ಹೀಗಿದ್ದಿದ್ದು ನಂತರ ಸ್ಥಾನ ಪಲ್ಲಟ ಆಗಿ ಹೀಗೆ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಒಂದು ರೀತಿಯ ಪ್ರಯೋಗ ಆದ್ರೆ, ಇನ್ನು ಇದೇ ಪ್ರಯೋಗವನ್ನ ಒಂದು ಸಣ್ಣ ವ್ಯತ್ಯಾಸದ ಜೊತೆಯಲ್ಲಿ ಮಾಡಿದಾಗ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅನ್ನೋದನ್ನ ನೋಡಿ. ಈಗ ಮಂಡಲದಲ್ಲಿನ ಸಂಪರ್ಕವನ್ನ ಬದಲಾಯಿಸಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಅಂದ್ರೆ ಯಾವ ರೀತಿ ಬದಲಾವಣೆ ಆಗತ್ತೆ ಅನ್ನೋದನ್ನ ನೋಡೋಣ. ಈ ಚಿತ್ರಕ್ಕೆ ಮತ್ತೆ ಈ ಚಿತ್ರಕ್ಕೆ ವ್ಯತ್ಯಾಸ ಏನು, ಎರಡು ಸೇಮ್ ಇದೆಯಲ್ಲ ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ಆದ್ರೆ ಬದಲಾವಣೆ ಇದೆ. ಯಾವುದು ಅಂತ ಅಂದ್ರೆ, ಇಲ್ಲಿ ವಿದ್ಯುತ್ ಪ್ರವಾಹ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿ ಇಲ್ಲಿ ಹೋಗಿ ಇದರ ಮೂಲಕ ಹೀಗೆ ಬಂದು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾ ಇದೆ. ಇದು ವಿದ್ಯುತ್ ಪ್ರವಾಹದ ದಿಕ್ಕು. ಯಾವ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆಯೋ ಅದೇ ದಿಕ್ಕಿಗೆ ಈ ಮುಳ್ಳು ತಿರುಗೋದನ್ನ ನಾವು ನೋಡಬಹುದು. ಈ ದಿಕ್ಸೂಚಿಯ ಮುಳ್ಳೇನಾಗ್ತಾ ಇದೆ, ನೀಡಲ್ ಏನಾಗ್ತಾ ಇದೆ, ಅದು ಹೀಗೆ ದಿಕ್ಸೂಚಿ ಸ್ಥಾನ ಪಲ್ಲಟ ಆಗ್ತಾ ಇದೆ. ಅಂದ್ರೆ ಉತ್ತರ ಧ್ರುವಕ್ಕೆ ಇರೋದು ಹೀಗೆ. ಯಾಕೆ, ಕರೆಂಟ್ ಈ ರೀತಿಯಾಗಿ ಹರಿತಾ ಇದೆ ಅಲ್ವಾ, ವಿದ್ಯುತ್ ಪ್ರವಾಹ ಹೀಗೆ ಆಗ್ತಾ ಇದೆ. ಸೊ ಅದು ಹೀಗೆ ಇರೋದು ಈ ಬದಿಗೆ ಹೀಗೆ ತಿರುಗೋದನ್ನ ನಾವು ಗಮನಿಸಬಹುದು. ಅದೇ ರೀತಿ ಈ ಚಿತ್ರದಲ್ಲಿ ಗಮನಿಸಿ, ಇಲ್ಲೇನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಇಲ್ಲಿಂದ ಆಗ್ತಾ ಇದೆ. ಯಾಕೆ ಅಂದ್ರೆ ಕೋಶದಲ್ಲಿನ
ಏನು ಧನಾಗ್ರ ಮತ್ತೆ ಋಣಾಗ್ರಗಳ ಸ್ಥಾನವನ್ನ ಬದಲಾವಣೆ ಮಾಡಿದೀವಿ. ಮತ್ತೆಲ್ಲದು ಎಲ್ಲಿ ಯಾವ್ಯಾವ ಭಾಗಗಳಿತ್ತೋ ಅದೆಲ್ಲದು ಅದೇ ರೀತಿಯಾಗಿದೆ. ಆದ್ರೆ ನಾವಿಲ್ಲಿ ಬದಲು ಮಾಡ್ತಾ ಇರೋದು ಕರೆಂಟ್ ಹರಿಯುವಂತಹ ಒಂದು ದಿಕ್ಕನ್ನ ಬದಲು ಮಾಡ್ತಾ ಇದ್ದೀವಿ. ಈ ಭಾಗದಿಂದ ಶುರುವಾಗಿ ಹೀಗೆ ಹರಿದು ಕರೆಂಟ್ ಹೀಗೆ ಬಂದು ನೆಕ್ಸ್ಟ್ ಇಲ್ಲಿಗೆ ಬಂದು ವಾಪಸ್ ಇಲ್ಲಿಗೆ ಬರ್ತಾ ಇದೆ. ಆದ್ರೆ ಇಲ್ಲಿ ಏನಾಗತ್ತೆ, ಈಗ ಕರೆಂಟ್ ಹೀಗೆ ಹರಿದ ಮೇಲೆ ಈ ಒಂದು ದಿಕ್ಸೂಚಿಯ ಬದಲಾವಣೆ ಹೇಗಿದೆ ಅಂತ ಅಂದ್ರೆ, ಉತ್ತರ ದಿಕ್ಕಿಗೆ ಇದ್ದಿದ್ದು ಈಗ ಪಶ್ಚಿಮ ದಿಕ್ಕಿಗೆ ಬದಲಾವಣೆ ಅಂದ್ರೆ ಸ್ಥಾನಪಲ್ಲಟವನ್ನ ಹೊಂದತ್ತೆ. ಮೊದಲು ಬಲಭಾಗಕ್ಕೆ ಹೀಗೆ ತಿರುಗ್ಕೊಂಡಿತ್ತು. ಯಾಕೆ ಅಂತ ಅಂದ್ರೆ ಕರೆಂಟ್ ಹೀಗೆ ಹೋಗಿ ಅದು ಬಲಭಾಗಕ್ಕೆ ಹೀಗೆ ಬರ್ತಾ ಇರೋದನ್ನ ಗಮನಿಸಿದ್ವಿ. ಆದ್ರೆ ಈಗ ಕರೆಂಟು ದಿಕ್ಸೂಚಿಯ ಎಡಭಾಗಕ್ಕೆ ಚಲಿಸ್ತಾ ಇದೆ. ದಿಕ್ಸೂಚಿ ಇಲ್ಲಿದೆ, ಇದರ ಎಡಭಾಗಕ್ಕೆ ಹೀಗೆ ಚಲಿಸ್ತಾ ಇದೆ. ಹಾಗಾಗಿ ಮುಳ್ಳು ಏನಾಗ್ತಾ ಇದೆ, ಎಡಕ್ಕೆ ತಿರುಗ್ತಾ ಇದೆ, ಪಶ್ಚಿಮಕ್ಕೆ ತಿರುಗ್ತಾ ಇರೋದನ್ನ ಗಮನಿಸಬಹುದು ಇಲ್ಲಿ. ಅಂದ್ರೆ ಅರ್ಥ ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಈ ಒಂದು ಕಾಂತದ ಒಂದು ಬದಲಾವಣೆ, ಕಾಂತದ ದಿಕ್ಕು ಬದಲಾಗ್ತಾ ಇರೋದು ನಾವು ಗಮನಿಸಬಹುದು. ಯಾವ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಆಗತ್ತೋ ಆ ದಿಕ್ಕಿಗೆ ಕಾಂತ ತಿರುಗೋದನ್ನ ನಾವಿಲ್ಲಿ ಗಮನಿಸಬಹುದು. ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಕಾಂತ ಸೂಜಿಯ ದಿಕ್ಕು ಸಹ ವಿರುದ್ಧ ಆಗತ್ತೆ. ಯಾವಾಗ ವಿದ್ಯುತ್ ಪ್ರವಾಹ ದಿಕ್ಕು ಮೊದಲಿನ ದಿಕ್ಕಿಗೆ ವಿರುದ್ಧ ಆಯ್ತೋ, ಕಾಂತ ಸೂಜಿಯ ದಿಕ್ಕು ಸಹ ಮೊದಲಿನ ದಿಕ್ಕಿಗೆ ವಿರುದ್ಧ ಆಗೋದನ್ನ, ಪೂರ್ವ ಒಂದಾದ್ರೆ ಪಶ್ಚಿಮ ಒಂದು ಅಲ್ವಾ, ವಿರುದ್ಧ ದಿಕ್ಕು ಇದು ಪೂರ್ವ ಆದ್ರೆ ಇದು ಪಶ್ಚಿಮ. ಉತ್ತರ ದಕ್ಷಿಣಗಳು ಹೀಗಿದ್ದು ಮೊದಲಿಗೆ ಇಲ್ಲಿಗೆ ತಿರುಗಿತ್ತು, ನಂತರದಲ್ಲಿ ಏನಾಗ್ತಾ ಇದೆ, ಈ ದಿಕ್ಕಿಗೆ ಹೀಗೆ ತಿರುಗ್ತಾ ಇದೆ. ಈ ಒಂದು ಜೋಡಣೆಯಲ್ಲಿ ಪಶ್ಚಿಮಕ್ಕೆ ತಿರುಗ್ತಾ ಇದೆ. ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ವಿರುದ್ಧ ಆದ ಹಾಗೆ ಕಾಂತ ಸೂಜಿಯ ದಿಕ್ಕು ಕೂಡ ವಿರುದ್ಧ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದು ವಿದ್ಯುತ್ ಪ್ರವಾಹ ಕಾಂತದ ಮೇಲೆ ಯಾವ ರೀತಿ ಬದಲಾವಣೆಯನ್ನ ಉಂಟು ಮಾಡತ್ತೆ ಅನ್ನೋದನ್ನ ನಾವಿಲ್ಲಿ ಅಭ್ಯಾಸವನ್ನ ಮಾಡಿದ್ದೀವಿ. ಸೊ ಇವಿಷ್ಟು ಕಾಂತದ ವಿದ್ಯುತ್ ಪ್ರವಾಹದಿಂದಾಗಿ ಕಾಂತಿಯ ಪರಿಣಾಮ ಹೇಗಾಗತ್ತೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪವಾಗಿ ನೋಡಿದೀವಿ. ಇನ್ನು ಹಲವಾರು ಅಂಶಗಳು ಈ ಅಭ್ಯಾಸದಲ್ಲಿ ಬಾಕಿ ಇರೋದಿದೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.